ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದವರು ಈ ಮಹತ್ವವಾದ ಒಂದು ಸ್ಫೋಟಕ ಸುದ್ದಿ ಕೇಳಲೇಬೇಕು. ಭಾರಿ ಪ್ರಮಾಣದಲ್ಲಿ ಒಂದು ಆಕ್ರೋಶ ವ್ಯಕ್ತವಾಗತೈತಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕೆ 4 MLC ಸ್ಥಾನ ಕೊಡಲಿಲ್ಲ ಅಂದರೆ ಸಾಮೂಹಿಕ ಕಾಂಗ್ರೆಸ್ಗೆ ರಾಜೀನಾಮೆ ನಿರ್ಧಾರ. ಎಲ್ಲ ಮುಖಂಡರು ಒಕ್ಕಟ್ಟಿನಿಂದ ತಯಾರಾಗಿ ಘೋಷಣೆ ಮಾಡುವಂಥ ಕಾಲ ನಿರ್ಣಯ ಬಂದೈತಿ. ಕಾಂಗ್ರೆಸ್ಗೆ ಬಿಗ್ ಶಾಕ್. 96 ಶಾಸಕರು ಡಮಾರ್. ಇನ್ನು ಕಾಂಗ್ರೆಸ್ 28ರಾಗ ಬರುವುದಿಲ್ಲ. 4 MLC ಸ್ಥಾನ ಉತ್ತರ ಕರ್ನಾಟಕಕ್ಕೆ ಕೊಡಲಿಲ್ಲ ಅಂದರೆ ಮಲ್ತಾಯಿದವ್ರನ್ನ ಉತ್ತರ ಕರ್ನಾಟಕಕ್ಕೆ ಕೊಡಾಕತ್ತೀರಿ. ಉತ್ತರ ಕರ್ನಾಟಕದವರು ಎಚ್ಚರಗೊಳ್ಳಬೇಕು. ಕಿತ್ತೂರು ಕರ್ನಾಟಕದವರು ಮತ್ತು ಕಲ್ಯಾಣ ಕರ್ನಾಟಕದವರು 4 MLC ಸ್ಥಾನ 2 ಅಲ್ಪಸಂಖ್ಯಾತರಿಗೆ ಕೊಡಬೇಕು, 2 ಇನ್ನಿತರ ಪ್ರಮುಖ ಸಮುದಾಯಕ್ಕೆ ಕೊಡಬೇಕು. ಕೆಲವು ಮೈಕ್ರೋ ಕಮ್ಯುನಿಟಿ ಅದಾವ್ರಿ, ಪಾಪ ಪಕ್ಷಕ್ಕಾಗಿ ದುಡ್ದಾವ. ಅಂಥ ಮಹಿಳೆಯರು ಅದಾರ ಇಲ್ಲಿ, ಅದ್ಭುತ ಮಹಿಳೆ. ಅಂಥ ಮಹಿಳೆಯರಿಗೆ ನೀವು ಕೊಡಬೇಕು. ಕೊಡಲಿಲ್ಲ ಅಂದರೆ ಡಮಾರ್. ಇನ್ನು ಅಲ್ಪಸಂಖ್ಯಾತ ಮಹಿಳೆಗೆ ಕೊಡಬೇಕು, ಅಲ್ಪಸಂಖ್ಯಾತ ಪುರುಷರಿಗೆ ಕೊಡಬೇಕು. ಅನೇಕ ಬಾರಿ ಹೇಳಿದ್ದೀನಿ ನಾನು. ಇದೇ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಇದೇ ಕಿತ್ತೂರು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಲ್ಲಿ ಮೊದಲಿನ ಸಾಲಿಗೆ ಬರುವವರು ಯಾರು? ನಜೀರ್ ಕಂಗನಳ್ಳಿ ಮತ್ತು ಕಲಾದಿಗಿಯ ಸೌದಾಗರ್. 50 ವರ್ಷ ಆತ್ರಿ, ಜೀವನ ಹೋತವ್ರದ್ದು. ಇನ್ನು ಏನು ನಿಂಬೆನ್ನ ಐತಿ ಏನು ಮಾಡೋರ್ದಾರ. ಇನ್ನು ಇವ್ರು ಕರಿಯಾಕತ್ತಾರೆ, ಹೋಗ್ತಾರೆ. ನೀವೆಟ್ಲೆ ಆರಿಸಿ ಬಂದಿರಿ? 10-15 ಸಾವಿರಲೇ ಬಂದಿರಿ, 5 ಸಾವಿರಲೇ ಬಂದಿರಿ. ಅಲ್ಲಿ ಮತ್ತೊಬ್ಬ ಬಂಡಕೋರ್ ನಿಂತಂದ್ರೆ ನೀವು ಡಮಾರ್ ಆಗ್ತೀರಿ. ಈ ತಯಾರಿ ಆಗೋದನ್ನ 40-50 ಸಾವಿರ ಮುಸಲ್ಮಾನರ ಎಲ್ಲ ಕಡೆ ಅಲ್ಪಸಂಖ್ಯಾತರದಾರ. ಈಗ ನೋಡ್ರಿ, ಪ್ರಬಲ ಕೋಮ ಪಂಚಮಶಾಲಿ ಲಿಂಗಾಯತಿಯಿಂದ ವೀಣಾ ಕಾಶಪ್ಪನವ್ರು ಕೊಡ್ಲಿಕ್ಕಂದ್ರೆ ಈಗ ಭಾರತೀಯ ಜನತಾ ಪಕ್ಷದವ್ರು ವಿಜಯೇಂದ್ರ ಫೋನ್ಯಾಗ ಮಾತಾಡಕತ್ತಾರೆ. ವೀಣಾ ಕಾಶಪ್ಪನವ್ರು ನಾವು MLC ಮಾಡ್ತೇವೆ ಅಂತೇಳಿ. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು. ತನ್ನ ರಾಜಕೀಯ ಭದ್ರತೆಗೋಸ್ಕರ ಕಳೆದ 25-30 ವರ್ಷಗಳಿಂದ ಈ ಮಹಿಳೆ ಅವಿರತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಮೀರಿ ದುಡಿದ್ಲು. ಯಾವ್ಯಾವ ಉಪಚುನಾವಣೆಗಳಲ್ಲಿ ಉಪಯೋಗ ತಗೊಂಡ್ರಿ. ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಾಡಿದ್ಲು ವೀಣಾ ಕಾಶಪ್ಪನವ್ರು. ಯಾವುದೇ ಹುದ್ದೆ ಕೊಡಲಿಲ್ಲ. ಬೋರ್ಡ್ ಕಾರ್ಪೊರೇಷನ್ ಬೇಡ, ಅವಶ್ಯಕತೆ ಇಲ್ಲ. ನೀವು ಕೊಡು MLCನೂ ಬೇಡ, ರಾಜ್ಯಸಭಾ ಸದಸ್ಯನೂ ಬೇಡ. ಈಗ ವಿಜಯೇಂದ್ರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವ ಕನಸು ಹೊಂದ್ಯಾನಲ್ರಿ. ಇನ್ನು ಸಂಘಟನೆ ಮಾಡುವ ಸಲುವಾಗಿ ಯಾಕೆ ಇನ್ನು ವೀಣಾ ಕಾಶಪ್ಪನವರನ್ನು ಭಾರತೀಯ ಜನತಾ ಪಕ್ಷದಲ್ಲಿ ತೆಗೆದುಕೊಂಡು MLC ಮಾಡಬಹುದು. ಇದು ಭಾಳ ನಡೆದೈತ್ರಿ ಒಳಗಿಂದ ಗುಸುಗುಸು. ವಿಜಯೇಂದ್ರಗೆ ನಾವು ಒಂದು ಮನೆ ಮಾತು ಕೇಳಿದ್ನಿ. ಇದೇ ರಾಷ್ಟ್ರೀಯ ಅಧ್ಯಕ್ಷ ಬಂದು ಹೋದ ಮರುದಿವಸ ವಿಜಯೇಂದ್ರನ ಭೇಟಿಯಾದಾಗ ಒಂದು ಮಾತು ಕೇಳಿದ್ನಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ವಿಜಯೇಂದ್ರನ ಹವಾ ಭಾಳ ಐತಿ, ನಿಮ್ಮ ತಂದೆಯವ್ರ ಹವಾ ಭಾಳ ಐತಿ, ನೀವು ತಿರುಗಾಡ್ಬೇಕು. ಅಲ್ಲಿಗೆ ಒಂದು ಕೆಲವು ಹೆಸರು ಕೊಡ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಪಾಲಿಗೆ ಬಂದಂಥ BJPದಿಂದ MLC ಅವ್ರನ್ನ ಮಾಡಿರಿ. ನಿಮಗೆ 96 80 ಸೀಟ್ ಸಿಗ್ತಾವೆ. ಇದು ಭಾಳ ಒಳ್ಳೆ ಸುದ್ದಿ ತಂದಿ ಕಾಕಾ ಅಂಥೇಳಿ ವಿಜಯೇಂದ್ರ ನನಗೆ ಹೇಳ್ಯಾರ. ಇವೆಲ್ಲ ಆಗೋರಿನ್ನ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರ ಕೈಯಾಗಿ ಏನು ಸೋತ್ರಿಲ್ಲ. ಕೇವಲ ಆಶ್ವಾಸನೆಗಳು ಮೇವು ಕೊಟ್ಟದು. ಕಳೆದ ಲೋಕಸಭಾ ಚುನಾವಣೆಯಿಂದ ಹೇಳಕತ್ತೀನಿ ನಾ. ಕಳೆದ ಲೋಕಸಭಾ ಚುನಾವಣೆಯಿಂದ ವೀಣಾ ಕಾಶಪ್ಪನವ್ರು ಕೊಡ್ತೀನಿ ಅಂತೇಳಿ ಅಂದ್ರಿ. ಸುಳ್ಳು ಆಶ್ವಾಸನೆ, ಪಳ್ಳು ಭರವಸೆಗಳು, ಮೋಸದಾಟಗಳು, ವಂಚನೆಗಳು, ಬೆನ್ನಾಗಿ ಚೂರಿ ಹಾಕೋದು. ಇದೇ ಸಿದ್ದರಾಮಯ್ಯ ಒಂದು ಭಾಷಣದಲ್ಲಿ ಹೇಳಿದರು, ಅಮ್ಮ ನಿನಗೆ ಎಷ್ಟು ಕಷ್ಟ ಬಂದರೂ ಸಹಿತ ನಾನಿದ್ದೀನಿ. ಯಾವ ವಿಡಿಯೋ ಹಾಕ್ತೀನಿ ಇವತ್ತು ನೋಡ್ಬೇಕು. ನಿನಗೆ ಎಷ್ಟು ಕಷ್ಟಗಳು ಬಂದರೂ ನೀನು ಮುನ್ನೋಗು, ನಾನಿದ್ದೀನಿ. ಎಲ್ಲಿದೆಯಪ್ಪ ಸಿದ್ದರಾಮಯ್ಯ? ಎಲ್ಲಿದ್ದೀರಾ ಸಿದ್ದರಾಮಯ್ಯನವರೇ ಅನ್ನೋ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ವಯಸ್ಸು ಆತ. ಈಗ ತಾಸಿನಾಗ ಮಾತಾಡಿದ ಒಂದು ತಾಸಿನಾಗ ನನಗೆ ಬರುವಾತ. ಮತ್ತು ಅಧಿಕಾರ ಕಟ್ಕೊಳ್ಳೋದು ಬೆಟ್ಟ ಕೊಡ್ಬೇಕ್ರಪ್ಪ. ಮತ್ತೊಬ್ರಿಗೆ ಮಾಡಬೇಕು. ರಗಡ ಮಂದಾರ ಯಾರಿಗಾರೇ ಮಾಡ್ರಿ, ನಾವು ಇವ್ರಿಗೆ ಮಾಡಂತ ಅನ್ನೋದಿಲ್ಲ. ಒಬ್ಬ ರಾಜ್ಯದ ನಾಯಕನಾಗಿ ಆಡ್ರಿ. ಯಾಕೆ ದೇಶ ರಾಜಕಾರಣ ಮಾಡ್ರಿ, ಅಲ್ಲಿ ಅವಶ್ಯಕತೆ ಇಲ್ಲ. ಇಲ್ಲೇ ಇನ್ನೂ ತಳ ಊರಿಕೊಂಡೋದು. ಆದ್ರೆ ನೀವು ಮಾಡುತ್ತಿರುವ ಇಂಥ ಹೆಣ್ಮಕ್ಕಳಿಗೆ ಮೋಸದಾಟ ನಿಮಗೆ ಶಾಪಾಗಿ ಹತ್ತೋದು. ಈಗ ಉತ್ತರ ಕರ್ನಾಟಕದಿಂದ ನಾನು ಹೆಸರು ಹೇಳಿದ್ನಿ. ನಜೀರ್ ಕಂಗನಳ್ಳಿಗೆ ಅಲ್ಪಸಂಖ್ಯಾತರದಲ್ಲಿ ಕೊಡಬೇಕು, ಆ ಸೌದಾಗರ್ ಕೊಡಬೇಕು. ಮಹಿಳಾ ಕೋಟಾ ಬಂದಾಗ ಆ ಡಾಕ್ಟರ್ ಜೀನತ್ ಕೊಡಬೇಕು. ಮೈಕ್ರೋ ಕಮ್ಯುನಿಟಿ ಬಂದಾಗ ಆ ಶ್ರೀದೇವಿ ಉತ್ಲಾಸರ್ ಕೊಡಬೇಕು. ಎಷ್ಟು ಜನ ಅದಾರ ಇವತ್ತು ಇದೇ ಬಂಜಾರ ಸಮುದಾಯಕ್ಕೆ. ಇದೇ ಬಂಜಾರ ಸಮುದಾಯವನ್ನು ಒಕ್ಕಟ್ಟು ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಸಲುವಾಗಿ ಆ ಹೆಣ್ಮಗಳು ದುಡಿದು ಕಾಂತಾ ನಾಯಕು ಯಾಕೆ MLC ಮಾಡಬಾರ್ದು? ಇವು ಪ್ರತಿಯೊಂದು ವಿಷಯಗಳನ್ನು ನಾವು ಇವತ್ತು ಯಾಕೆ ಹೇಳ್ತೇವೆ ಅಂದರೆ, ಹೆಣ್ಣು ಮಕ್ಕಳು 5 ರತ್ನಗಳು ಅಂತ ಹೇಳಿದ್ದೀನಿ ನಾನು. 5 ರತ್ನಗಳು ಬಾಗಲಕೋಟೆಯಲ್ಲಿ. ಆ 5 ರತ್ನಗಳಿಗೆ ನೀವು ರತ್ನಗಂಬಳಿ ಹಾಸಲಿಲ್ಲ ಅಂದ್ರೆ ಈ ಹೆಣ್ಮಗಳ ಶಾಪ ಕಣ್ಣೀರಿನ ಕೋಡಿ ನಿಮಗೆ ಹತ್ತು 28ಕ್ಕೆ ಡಮಾರಾಗ್ತೀರಿ. ಬರುವುದೇ ನಿಮ್ಮದೇ ಮೂಲ ಬಾಂಡವಲ್ಲ. ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಅಲ್ಪಸಂಖ್ಯಾತರಿಗೆ ಮೋಸ್, ಪ್ರಮುಖ ಸಮುದಾಯಕ್ಕೂ ಮೋಸ್,
ಮೈಕ್ರೋ ಕಮ್ಯುನಿಟಿಗೂ ಮೋಸ್, ಕೇವಲ ಬೆಂಗಳೂರು 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 ಮಾರಾಟ ಮಾಡಾಕತ್ತೀರಿ. ಬೆಂಗಳೂರದವ್ರು ಎಮ್ ಎಲ್ ಸಿಗೆ ತಕಡಿ ಹೆಚ್ಚಾರಿ, ತಕಡಿ ಯಾರು ಎಷ್ಟು ರೊಕ್ಕ ಕೊಡ್ತಾರ ಅವ್ರಿಗೆ ಎಮ್ ಎಲ್ ಸಿ ಮಾರಾಟ. ಯಾಕೆ ದಂಧೆ ಕೋರೋದಾರಲ್ಲಿ ಪ್ರತಿಯೊಂದು ನಿಗಮ ಮಂಡಳಿ ಫಲವತ್ತಾದ ಬೆಂಗಳೂರು, ಎಲ್ಲವೂ ಬೆಂಗಳೂರು. ಅಲ್ಪಸಂಖ್ಯಾತರಲ್ಲಿ ಎಂತೆಂಥ ನಿಗಮ ಮಂಡಳಿ ಇದ್ದರೂ ಬೆಂಗಳೂರು. ಉತ್ತರ ಕರ್ನಾಟಕದವ್ರು ಕೇವಲ ವೋಟ್ ಬ್ಯಾಂಕ್. ಎಚ್ಚರಾಗ್ರಿ, ಉತ್ತರ ಕರ್ನಾಟಕದವ್ರು ಅಲ್ಪಸಂಖ್ಯಾತರು ಎಚ್ಚರಾಗ್ರಿ, ಆಂದೋಲನ ಮಾಡಿರಿ, ರಾಜೀನಾಮೆ ಕೊಡ್ರಿ, ಬೀಸಾಕ್ರಿ. ಯಾಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬಾರ್ದು? ಇವ್ರಿಗೆ ಮಣ್ಣು ಕೊಡೋ ಸಲುವಾಗಿ ಒಂದು ಶಕ್ತಿ ತಯಾರು ಮಾಡಿದ್ವು ಅಂದ್ರೆ ಇವ್ರು ಬಂದಾರೆ ಅಟ್ಟು 5-10 ಸಾವಿರ ಅಟ್ಟು ಮಾಡೋಕ್ಕಾಗೋದಿಲ್ಲ ನಮ್ಗೆ. ಮಾಡಿರಿ. ಪ್ರಮುಖ ಸಮುದಾಯದವ್ರು ಸೋಯ್ತು ಇವತ್ತು ವಿಚಾರ ಮಾಡಬೇಕು. ಪಂಚಮಶಾಲಿ ಲಿಂಗಾಯತಿಗೂ ಮೋಸ್. ಇವತ್ತು ಪಂಚಮಶಾಲಿ ಲಿಂಗಾಯತಿಗೆ ಈ ಮಹಿಳೆ ಏನನ್ಯಾಯ ಮಾಡ್ಯಾಳ ಪಕ್ಷಕ್ಕೆ, ಎಷ್ಟೊಂದು ಅವಿರತವಾಗಿ ಹೋರಾಟ ಮಾಡಿದಾಳೆ. ಎಲ್ಲಿ ನೋಡಿದಲ್ಲಿ ಹೊರಗೆ ಬಿದ್ದಲಂದ್ರೆ ಸಾವಿರಾರು ಮಂದಿ ಸೆಲ್ಫಿ ಹೊಡ್ಕೋತಾರ ಹೆಣ್ಮಗಳನ್ನ. ಆಕೆಗೆ ನೀವು ಕತ್ರಿ ಹಾಕ್ತೀರಿ, ಮೋಸ ಮಾಡ್ತೀರಿ. ಟಿಕೆಟ್ ಕೈಯಲ್ಲಿ ಬಂದಂಥ ಟಿಕೆಟನ್ನು ಕಸ್ಕೊಂಡು ಇವತ್ತು MP ಇರ್ತಿದ್ಲು, ಮತ್ತೊಂದು ಕಾಂಗ್ರೆಸ್ಗೆ 10 ಆಗ್ತಿತ್ತು, 9 ಆಗಿದ್ದು. ನೀವು ಮಾಡಿದ್ದ ತಪ್ಪಿಗಾಗಿ ಯಾರ್ದೋ ವಾಮ ಮಾರ್ಗದ ದುಡ್ಡಿನ ಆಶೆಗಾಗಿ ಬಲಿ ಬಿದ್ದು ನನ್ನಿಂದ ನಡೆಯಾಕತೈತಿ ಕಾಂಗ್ರೆಸ್. ಅದಕ್ಕೆ ಬರೀ ಪ್ರಸಾದ್ ಹೇಳ್ತಾರ, ಕಾರ್ಯಕರ್ತರಿಗೆ ಮೋಸ ಮಾಡಿದ್ದು ಇವತ್ತು ನಮಗೆ ಶಾಪ ಆಗ್ತೈತಿ. ಕಾರ್ಯಕರ್ತರಿಗೆ ದ್ರೋಹ ಮಾಡಿದ್ದು ಹರಿಪ್ರಸಾದ್ ಒಬ್ಬರೇ ಕೂಗೆಬ್ಸೋದು. ಅಂಥ ಸಲೀಂ ಅಹ್ಮದ್ನಂಥವರು ಕಾರ್ಯಕರ್ತರು ಕೆಳಮಟ್ಟದಿಂದ ಬಂದು ಪಕ್ಷ ಸಂಘಟನೆ ಮಾಡಿದರು. ಇವತ್ತು 40 ವರ್ಷಗಳ ಇತಿಹಾಸ ಸಲೀಂ ಅಹ್ಮದ್ದು. ಅಂಥವರಿಗೆ ಈಗ ಸಂಪುಟ ದರ್ಜೆ ಸ್ಥಾನಮಾನ ಕೊಡುವ ಸಲುವಾಗಿ ಏನು ತರಾತುರಿ ವಿಚಾರ ಮಾಡಕತ್ತೀರಿ. ಮೊದಲ ಪ್ರಾಶಸ್ತ್ಯ ಕೊಡಬೇಕು, ಇಲ್ದಿದ್ರೆ 96ರಲ್ಲಿ 80 ಸೀಟ್ ಅಲ್ಲ 8 ಸೀಟು ಸಹಿತ ಬರುವುದಿಲ್ಲ. ಕಾಂಗ್ರೆಸ್ಗೆ ಭಾರಿ ಹೊಡೆತ ಬೀಳ್ತೈತಿ. ಉತ್ತರ ಕರ್ನಾಟಕದ ಮಂತ್ರಿಗಳಿಗೆ ಎಚ್ಚರ ಕೊಟ್ಟಿನ್ನ. ಇದೇ ಬಾಗಲಕೋಟೆ ಉಸ್ತುವಾರಿ ಮಂತ್ರಿ RB ತಿಮ್ಮಾಪುರ್ ಬಾಯಿ ತೆಗಿಬೇಕಿನ್ನು. ಇನ್ನು ಹೋರಾಟ ಮಾಡ್ಬೇಕು, ಮುಂದೆ ಆರಿಸಿ ಬರ್ಬೇಕಾದ್ರೆ. ಇರ್ಲಿಕ್ಕಂದ್ರೆ ಡಮಾರ್ ನಿಮ್ಮ ತಳಪಾಯನ ಹೋಗೈತೆ. 50,000 ಅದಾವ ಅಲ್ಲಿ ಅಲ್ಪಸಂಖ್ಯಾತರು. ಬರೀ ಕೇವಲ ಅಲ್ಪಸಂಖ್ಯಾತರಿಗೆ ಮೊಸಳೆ ಕಣ್ಣೂರು ಸೊರ್ಸೋದು ಬಿಡ್ರಿ. ಶಿವಾನಂದ ಪಾಟೀಲ್ರ, MB ಪಾಟೀಲ್ ಸಾಹೇಬ್ರ, ಸತೀಶ್ ಜಾರಕಿಹೊಳಿ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್, ಯಾಕೆ ಸುಮ್ಮ ಕೂತೀರಿ? ಸಂತೋಷ್ ಲಾಡ್ ಒಬ್ಬೋದ್ರ ತಪ್ಪ ಕೊಡ್ರಿ ಅಧಿಕಾರ ಕೊಡ್ರಿ, ಕಾರ್ಯಕರ್ತರು ಕೊಡ್ರಿ ಅಂಥೇಳಿ ಯಾರು ಕೇಳೋರು? ಸಂತೋಷ್ ಲಾಡು ಒಂದು ದೊಡ್ಡ ಆಸ್ತಿ ಕಾಂಗ್ರೆಸ್ಗೆ. ಅಂಥವ್ರೆಲ್ಲ ಇನ್ನು ವಲಸೆ ಹೋದ್ರೆ ಮುಂದೆ ಏನು ಮಾಡ್ತೀರಿ? ಕಾರ್ಯಕರ್ತರ ಅಸಮಾಧಾನ ಆದ್ರೆ ಅದು ಬುಡಾನ ಕಿತ್ತು ಬಿಡ್ತೈತಿ. ಅದರ ಸಲುವಾಗಿ ಈಗ ಏನು ನಿರ್ಧಾರ ತೊಗೊಂಡಾರ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಕೆಲವು ಮುಖಂಡರು, ಕಾಂಗ್ರೆಸ್ಗೆ ತಿಲಾಂಜಲಿ ಕೊಟ್ಟು ಬಿಡೋಣ, ನಾವು ಶಟ್ ಹೊಡೆದು ನೋಡೋಣ. ಯಾಕಂದರೆ ಈಗ 7 MLC ಅದಾವೆ, 4 MLC ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಕೊಡಬೇಕು. ಪ್ರಬಲ 50 ವರ್ಷಗಳ ಇತಿಹಾಸ ಹೊಂದಿದಂಥ ಸೌದಾಗರ್ ನಜೀರ್ ಕಂಗ್ನೋಳಿ ಏನು ಮೋಸ ಮಾಡ್ಯಾರ? ಎಷ್ಟೋ ಆಶಾಮಿಷಗಳನ್ನ ಹೊಂದಿ ಕೊಟ್ಟರು ಸಹಿತ ಅವರು ಪಕ್ಷ ಬಿಡಲಿಲ್ಲ. ಪಕ್ಷದ ಸಿದ್ಧಾಂತಕ್ಕೆ ತಳ ಊರಿ ನಿಂತರು. ಅವರ ಗಾಡ್ ಫಾದರ್ಗಳು ಯಾರು ಅವರು ಸಹಿತ ನಂಗೆ ಗೊತ್ತಿಲ್ಲ, ಏನು ಕೇಳಿದ್ರು ನಂಗೆ ಗೊತ್ತಿಲ್ಲ. 5 ರೂಪಾಯಿ ಪಂಚಾಂಗದಿಂದ ನಡೀತೈತೇನ್ರಿ ವ್ಯವಹಾರ? ಯಾವ ಒಬ್ಬ ಬಂದ ಸುಳ್ಳು ಸುದ್ದಿ ಹೇಳಿ ನೀವು ಹಂಗೆ ಮಂತ್ರಿ ಆಗ್ತೀರಿ, ಹಿಂಗೆ ಮಂತ್ರಿ ಆಗ್ತೀರಿ, ಅದಾಗ್ತೀರಿ, ಇದಾಗ್ತೀರಿ ಅಂಥೇಳಿ ಎಲ್ಲಿ ಒಂದು ಲಿಂಬಿಕಾಯಿ ಒಂದು ಆಯ್ತಾ ಕಟ್ಕೊಂಡ್ರೆ ಎಲ್ಲರೂ ಪ್ರಧಾನಮಂತ್ರಿ ಆಗ್ತಿದ್ರಿ ಅಂತ ಭಕ್ತಿ ಬಿಡ್ರಿ. ಅವು ಸಾಡೆ ಸಾತಿಗಳು ನಿಮಗೆ ಬೆನ್ನೈತ್ಯಾವ. ಆ ಸಾಡೆ ಸಾತಿಗಳದಿಂದ ದೂರ ಇರ್ರಿ. ಇದೇ ಪರಮೇಶ್ವರಪ್ಪ ಮತ್ತು ಪರಮೇಶ್ವರಪ್ಪ ಧರ್ಮ ಪತ್ನಿಯೂ ಸಹಿತ ಅಂಥವ್ರಿಂದ ದೂರ ಇರಬೇಕು. ದೂರ ಇರಲಿಲ್ಲ ಅಂದ್ರೆ ನಿಮಗೆ ಮುಂದೆ ಇವು ಶಾಪಗಳು ಕಾಡ್ತಾವೆ. ಅದರ ಸಲುವಾಗಿ 4 MLC ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಕೊಡಬೇಕು. ಅಲ್ಪಸಂಖ್ಯಾತರಿಗೆ ಕೊಡಲಿಲ್ಲ, ಡಮಾರ್ 4 ಹೆಸರು ಹೇಳೀನಿ. ಅಲ್ಪಸಂಖ್ಯಾತ ಮಹಿಳಾ ಕೋಟಾ ಬಂದಾಗ ಡಾಕ್ಟರ್ ಜೈನಾಥ್, ಅಲ್ಪಸಂಖ್ಯಾತ ಪುರುಷ ಬಂದಾಗ ನಜೀರ್ ಕಂಗ್ನೋಳಿ ಸೌದಾಗರ್, ಪ್ರಮುಖ ಲಿಂಗಾಯತ್ ಪಂಚಮಶಾಲಿ ಬಂದಾಗ ವೀಣಾ ಕಾಶಪ್ಪನವ್ರು, ಮೈಕ್ರೋ ಕಮ್ಯುನಿಟಿ ಬಂದಾಗ ಶ್ರೀದೇವಿ ಉತ್ಲಾಸ್ಕರ್ ಕಾಂತಾ ನಾಯಕ್, ಇವೆಲ್ಲ ಕೊಡಬೇಕು. ಕೊಡಲಿಲ್ಲ. ಉತ್ತರ ಕರ್ನಾಟಕದವ್ರು ಪ್ರತ್ಯೇಕ ಆಗಬೇಕು. ಉತ್ತರ ಕರ್ನಾಟಕದ ಯಾವಾಗಲೂ ಮಲ್ತಾ ಇದ್ದವ್ರನ್ನೇ, ಅಭಿವೃದ್ಧಿಯಲ್ಲಿ ಮಲ್ತಾ ಇದ್ದವ್ರನ್ನೇ, ಅನುದಾನ ಕೊಡುವಲ್ಲಿ ಮಲ್ತಾ ಇದ್ದವ್ರನ್ನೇ, ಯಾವುದೇ ಅಪಾಯಿಂಟ್ಮೆಂಟ್ ಸಲುವಾಗಿ ಮಲ್ತಾ ಇದ್ದವ್ರನ್ನೇ. ಯಾರೂ ಇಲ್ಲಿ ಪ್ರಚಾರಕ್ಕೆ ಬರುವುದಿಲ್ಲ. ಬೆಂಗಳೂರವರು ರಾಜಮನೆತನಕತೆಯಲ್ಲಿ ಮೆರೀತಾರ. ನೀವು ಇಲ್ಲಿ ಬಂದಾಗ ಅವ್ರಿಗೆ ಊಟ ಹಾಕಿ, ಶಾಲ್ ಹಾಕಿ, ಅವರಿಗೆಲ್ಲ ವೈಭವಪೂರಿತ ಮಾಡ್ತೀರಿ. ಅಲ್ಲಿ ಹೋದ್ರೆ ನಿಮಗೊಂದು ಹೂ ಕೊಡೋದಿಲ್ಲ ಅಂತ ಅವಮಾನ ರೀ ನಮ್ಗೆ. ಹಾಗಾದ್ರೆ ಶೆಡ್ ಹೊಡೆದು ತೋರ್ಸುಣ್ರಿ. 28ಕ್ಕೆ ತೋರಿಸೇ ಬಿಡುನು. ಈಗ ಒಂದು ತಿಂಗಳದಾಗ ಫಲಿತಾಂಶ ಆಗಬೇಕು. ನಾ ಕೊಟ್ಟಂಥ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ರಾಹುಲ್ ಗಾಂಧಿ, ಇದೇ ಸಿದ್ದರಾಮಯ್ಯ ಶಿಫಾರಸು ಮಾಡ್ಬೇಕು. ಇರ್ಲಿಕ್ಕಂದ್ರೆ ಡಮಾರ್. ಉತ್ತರ ಕರ್ನಾಟಕದ 5-6 ಮಂತ್ರಿಗಳು ಏನದರಿ ಸೂಕ್ತ ನಿರ್ಣಯ ತಗೋತೀರಿ ಅನ್ನೋದು ಇನ್ನೂ ಕಾತರದಿಂದ ಕಾಯಕತ್ತಾವ ಪಾಪ. ಇರ್ಲಿಕ್ಕಂದ್ರೆ ಪತ್ರಿಕಾಗೋಷ್ಠಿ ಮಾಡಿ ಪಕ್ಷಕ್ಕೆ ತಿಲಾಂಜಲಿ. ಸಾಮೂಹಿಕವಾಗಿ ಪಕ್ಷ ಬಿಟ್ಟು ಹೋದ್ರಂದ್ರೆ ಉಳಿತೇನ ಅಲ್ಲಿ ದಿವಾಳಿನ ಹಾಕೈತೆ. ಆಮೇಲೆ
ಹಂಗಾದ್ರೆ ಕಡಕ ಜವಾರಿ ಕಾಕಂದ ಯೂಟ್ಯೂಬ್ದಾಗ ಬಟ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಈ ಕಾರ್ಯಕರ್ತರ ಧ್ವನಿಯಾಗಿ ಬಿ ಕೆ ಹರಿಪ್ರಸಾದ್ ಒಬ್ಬರು ಓದರಾಕತ್ತಾರೆ ಇವತ್ತು ಕರ್ನಾಟಕದಲ್ಲಿ. ನೋಡ್ಬೇಕು, ಬಿ ಕೆ ಹರಿಪ್ರಸಾದ್ ಎಂಥ ಹೆಸರಾಂತ ರಾಜಕಾರಣಿ, ತತ್ವ ಸಿದ್ಧಾಂತದ ರಾಜಕಾರಣಿ, ಸಲೀಂ ಅಹ್ಮದನಂಥ ತತ್ವ ಸಿದ್ಧಾಂತದ ರಾಜಕಾರಣಿ. ಪಕ್ಷ ಬಿಟ್ಟು ಬಂದಿಲ್ಲ, ವಲಸೆ ಬಂದಿಲ್ಲ, ಅವರು ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ಪಕ್ಷ ಬಿಟ್ಟು ಹೋಗಿಲ್ಲ. ಆದರೆ ಅಂಥವ್ರಿಗೆ ಮಂತ್ರಿ ಸ್ಥಾನ ಕೊಡುವ ಸಲುವಾಗಿ ನನಗೇನು ವಚನ ಕೊಟ್ಟೇರಿ, ಅದರಲ್ಲಿ ಏನಾದರೂ ಮೋಸ ಮಾಡಿದರೆ ಬಹಿರಂಗವಾಗಿ ನಿಮ್ಮ ವಿರೋಧಿ ನಾನು ಬಂದೇ ಬರ್ತೀನಿ ಅಖಾಡಕ್ಕೆ, ಯಾರನ್ನೂ ಬಿಡುವುದಿಲ್ಲ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೋಗಿ ಬರ್ತೀನಿ. ಏನು ಅನಿಸಿಕೆಗಳದಾವ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ? ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿರಿ. ಅನೇಕ ಅನುದಾನಗಳಿಲ್ಲ, ಶಾಲೆಗಳಿಲ್ಲ, ಬಸ್ಗಳಿಲ್ಲ, ರಸ್ತೆಗಳಿಲ್ಲ, ಏನೂ ಇಲ್ಲ. ದಿವಾಳಿ ಆಗೈತಿ ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ. ಅದಕ್ಕೆ ಶಕ್ತಿ ತುಂಬಾರು ಯಾರು? ನಾವೇ. ಹಂಗಾದ್ರೆ ಮತ್ತೊಂದು ಜವಾರಿ ಸುದ್ದಿಯೋಗಿ ಬರ್ತೀನಿ. ಏನು ಅನಿಸಿಕೆಗಳದಾವ ನನ್ನ ಜೊತೆ ಸಾಥ್ ಕೊಡೋ ಸಲುವಾಗಿ ಆಗ್ತೀರಿ? ನಮಸ್ಕಾರ.